ನಮಸ್ಕಾರ ನ್ಯೂಸ್ ಎಟ್ 3ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆರೆಯಲ್ಲಿ ಈಜಲು ತೆರಳಿದ್ದ 5 ನೀರು ಪಾಲಾಗಿರುವ ಘಟನೆ ಸಿದ್ದರ ಬೆಟ್ಟದಲ್ಲಿ ನಡೆದಿದೆ. ಒಂದೇ ಕುಟುಂಬದ 5 ಈ ಸಂದರ್ಭದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಘಟನೆ ನಡೆದಿದ್ದು, ಕೆರೆಯಲ್ಲಿ ಈಜೋದಕ್ಕೆ ತೆರಳಿದ ಒಂದೇ ಕುಟುಂಬದ 5 ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. 5 ನೀರು ಪಾಲಾಗಿದ್ದು, ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಘಟನೆ ನಡೆದಿದೆ. ಬೆಟ್ಟದ ಮೇಲಿರುವ ಕಲ್ಯಾಣಿಯಲ್ಲಿ ಅವಘಡ ಸಂಭವಿಸಿದ್ದು, ಮುಬಿನಾ, ಫಾರ್ವಿನ್, ಮುನೀರ್, ಸಲ್ಮಾನ್, ರೇಷ್ಮಾ ಸಾವನ್ನಪ್ಪಿದ್ದಾರೆ. 2 ಶವ ಪತ್ತೆಯಾಗಿದ್ದು, 3 ಶವಕ್ಕಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಕೆರೆಯಲ್ಲಿ ಈಜೋದಕ್ಕೆ ಅಂತ ಹೋದಂತಹ 5 ಕೂಡ ದುರ್ಮರಣಕ್ಕೀಡಾಗಿರುವ ಘಟನೆ ಸಿದ್ದರ ಬೆಟ್ಟದ ಕಲ್ಯಾಣಿಯಲ್ಲಿ ನಡೆದಿದೆ. ಬೆಟ್ಟದ ಮೇಲಿರುವ ಕಲ್ಯಾಣಿಯಲ್ಲಿ ಈ ಅವಘಡ ನಡೆದಿದ್ದು, ಒಂದೇ ಕುಟುಂಬದ 5 ದುರ್ಮರಣಕ್ಕೀಡಾಗಿದ್ದಾರೆ. ಮುಬಿನಾ, ಫರ್ವಿನ್, ಮುನೀರ್, ಸಲ್ಮಾನ್, ರೇಷ್ಮಾ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. 2 ಶವ ಪತ್ತೆಯಾಗಿದೆ. ಇನ್ನು ಕೂಡ 3 ಶವಕ್ಕಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಇದು ನಡೆದಿರೋದು ನೆಲಮಂಗಲದ ಸಿದ್ದರ ಬೆಟ್ಟದಲ್ಲಿ, ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಹೇಗಾಯ್ತು ಈ ಒಂದು ಘಟನೆ? ಅದರಲ್ಲೂ ನಾವು ಗಮನಿಸ್ತಾ ಇದ್ವಿ, ಒಂದೇ ಕುಟುಂಬದ 5 ಕೂಡ ನೀರು ಪಾಲಾಗಿರುವುದು. ಖಂಡಿತ ನಡೀತಾ ಏನಂದ್ರೆ ಬಿಸಿಲಿನ ತಾಪಕ್ಕೆ ಏನೋ ಇವರು ಒಂದು ಶನಿವಾರ ಆಗಿರೋದ್ರಿಂದ ಅರ್ಧ ದಿನದ ಶಾಲೆಗಳು ಕೂಡ ಮುಗಿದಿರುತ್ತೆ. ಈ ಒಂದು ನಿಲೆ ಒಂದು ಬೆಟ್ಟದ ಸುತ್ತುದಿಗೆ ಹೋಗಿ ಇಲ್ಲಿ ಒಂದು ಕಲ್ಯಾಣಿಗೆ ಒಂದು ಸ್ನಾನಕ್ಕೆ ಎಳೆದಿರ್ತಕ್ಕಂಥದ್ದು, ಏನೋ ಈಜಲು ಒಂದು ಕಲ್ಯಾಣಿಗೆ ಎಳೆದಿರ್ತಕ್ಕಂಥದ್ದು. ಆ ಒಂದು ಏನು ಸಿದ್ದರಬೆಟ್ಟ ದೇವಾಲಯ ಏನಿದೆ, ಅಲ್ಲಿ ಹಿಂದೂ ಹಾಗೂ ಮುಸ್ಲಿಮರು ಇಬ್ರು ಕೂಡ ಒಂದು ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ 5 ಜನ ಕೂಡ ಒಂದು ಏನೋ ಬಿಸಿಲಿನ ಜಲಕ್ಕೆ ತಂಪೇರಿರುವ ಒಂದು ಸ್ನಾನಕ್ಕೆ ಇಳಿದು, ಅದ್ರ 5 ಜನ ಕೂಡ ಒಬ್ಬರ ನಂತರ ಒಬ್ಬರು ಪ್ರಥಮವಾಗಿ ಮುಳುಗ್ತಾರೆ. ತದನಂತರ ಒಬ್ಬರ ನಂತರ ಒಬ್ಬರು ಸಂಪೂರ್ಣವಾಗಿ 5 ಜನ ಏನು ಒಂದೇ ಕುಟುಂಬದ 5 ಜನ ಒಂದು ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ನವಿತಾ. ಓಕೆ, ಈಗಾಗಲೇ 2 ಶವ ಕೂಡ ಪತ್ತೆ ಆಗಿದೆ. 3 ಶವಕ್ಕಾಗಿ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಅದರಲ್ಲೂ ಕೂಡ ಯಾರು ಇರ್ಲಿಲ್ವಾ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ, ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಬಚಾವ್ ಮಾಡೋದಕ್ಕೆ ಹೋಗಿ 5 ಜಲಸಮಾಧಿ ಆಗಿದ್ದ, ಹೇಗೆ? ಖಂಡಿತ ನವಿತಾ, ಏನೋ 5 ಜನ ಕೂಡ ಈಜಲು ಇಳಿದಿರ್ತಾರೆ. ಅಂದ್ರೆ ಏನೋ ಒಂದು ಸ್ನಾನ ಮಾಡೋದಕ್ಕೆ ಇಳಿದಿರ್ತಾರೆ ಕಲ್ಯಾಣಿ ಒಳಭಾಗದಲ್ಲಿ. ಅಲ್ಲೇನು ಒಬ್ರು ಪ್ರಥಮವಾಗಿ ಕಾಲ್ಜಾರಿ ಏನು ನೀರಿಗೆ ಮುಳುಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬರನ್ನು ಉಳಿಸಿಕೊಳ್ಳಲು ಹೋಗಿ ಕೂಡ ಸಂಪೂರ್ಣವಾಗಿ 5 ಜನ ಒಬ್ಬರನ್ನು ಉಳಿಸಿಕೊಳ್ಳಲು ಮತ್ತೊಬ್ಬರನ್ನು ಉಳಿಸಿಕೊಳ್ಳಲು ಮಗದೊಬ್ಬರು ಏನೋ ಒಂದು ಈ ರೀತಿ ಒಂದು ಪ್ರಯತ್ನ ಪಡುವ ಸಂದರ್ಭದಲ್ಲಿ 5 ಜನ ಕೂಡ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದರಲ್ಲಿ ಇಬ್ಬರನ್ನು ಈಗಾಗಲೇ ನೀರಿಂದ ಹೊರತೆಗೆಯಲಾಗಿದೆ. ಆದ್ರೆ ಯಾರು ಕೂಡ ಕುಟುಂಬಸ್ಥರು ಅಲ್ಲಿಗೆ ಸ್ಥಳಕ್ಕೆ ಬಾರದ ಕಾರಣ ಆ 2 ಯಾರು ಎಂಬ ಒಂದು ಗುರುತು ಇನ್ನೂ ಕೂಡ ಪತ್ತೆ ಆಗ್ತಿರೋದು. ಅದೇ ರೀತಿ ಏನೋ ಇನ್ನೂ ಉಳಿದ 3 ಜನಕ್ಕಾಗಿ ಅಗ್ನಿಶಾಮಕ ತಂಡ ಹಾಗೂ ಏನು ಒಂದು ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ನವಿತಾ. ಓಕೆ, ಅಂದ್ರೆ ಹೇಗೆ ಇದು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ಏನು ಅಲ್ಲಿ ತೆಗೆದುಕೊಂಡಿಲ್ವಾ ಹೇಗೆ? ಅಥವಾ ಯಾರು ಬೇಕಾದ್ರೂ ಈ ಒಂದು ಕಲ್ಯಾಣಿಯಲ್ಲಿ ಈಜಬಹುದಾ, ಆ ತರದಿದ್ಯಾ? ಹಾಗೆ ಇವ್ರೇನ್ ಪ್ರವಾಸಕ್ಕೆ ಅಥವಾ ಒಂದು ಟ್ರೆಕ್ಕಿಂಗ್ ತರ ಹೋಗಿದ್ದ, ಹೇಗೆ ಅಭಿಷೇಕ್? ಅಂದ್ರೆ ಅದೊಂದು ದೇವಾಲಯ ಇದೆ, ಏನು ಸಿದ್ದರ ಬೆಟ್ಟ ಒಂದು ಮೇಲ್ಭಾಗದಲ್ಲಿ ಒಂದು ದೇವಾಲಯ ಇದೆ. ಈ ದೇವಾಲಯಕ್ಕೆ ಒಂದು ಮುಸ್ಲಿಮರು ಹಾಗೂ ಹಿಂದೂ ಸಮುದಾಯ 2 ಸಮುದಾಯರು ಕೂಡ ಪೂಜೆ ಮಾಡ್ತಕ್ಕಂಥದ್ದು. ಏನು ಶನಿವಾರ ಭಾನುವಾರ ಬಂದ್ರೆ ಸಾಮಾನ್ಯವಾಗಿ ಇಲ್ಲಿ ಪೂಜೆ ಮಾಡೋದು ಕಂಡು ಬರುತ್ತೆ. ಏನೋ ಒಂದು ಹಬ್ಬದ ರೀತಿ ಒಂದು ಶನಿವಾರ ಭಾನುವಾರ ಆಚರಣೆ ಮಾಡ್ತಕ್ಕಂಥದ್ದು. ಆದ್ರೆ ಏನು ಸಾಮಾನ್ಯವಾಗಿ ಕಲ್ಯಾಣಿ ಇರುತ್ತೆ, ಕಲ್ಯಾಣಿಗೆ ಕೂಡ ಯಾವುದೇ ತಡೆಗೋಡೆ ಇರೋದಿಲ್ಲ. ಏನೋ ಒಂದು ಎಲ್ರಿಗೂ ಕೂಡ ಒಂದು ಮುಕ್ತ ಅವಕಾಶ ಇರುತ್ತೆ ಸ್ನಾನ ಮಾಡೋದಕ್ಕೆ. ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪುಣ್ಯ ಪಡಿಬಹುದು ಎಂಬ ಒಂದು ಪ್ರತೀತಿ ಏನಿದೆ, ಅದೇ ರೀತಿ ಎಲ್ರಿಗೂ ಕೂಡ ಮುಕ್ತ ಅವಕಾಶ ಇರುತ್ತೆ. ಈ ಒಂದು ರೀತಿಯಲ್ಲಿ ಅವರು ಸ್ನಾನಕ್ಕೆ ಇಳಿದಿರ್ತಕ್ಕಂಥದ್ದು. ಆ ವೇಳೆ ಯಾರು ಕೂಡ ಸ್ಥಳದಲ್ಲಿ ನೋಡಿಲ್ಲ. ಹೀಗಾಗಿ ಒಂದು ಅನಾಹುತವನ್ನು ಸಂಭವಿಸಿರ್ತಕ್ಕಂಥದ್ದು ನವಿತಾ. ಓಕೆ, ಎಷ್ಟು ವರ್ಷದವರು ಇವರು? ಈಗ ನೀವು ಹೇಳಿದ್ರೆ ಅಂದ್ರೆ ಕುಟುಂಬದವರು ಯಾರು ಬಂದಿಲ್ಲ ಅಂತ ಹೇಳಿ, ಎಷ್ಟು ವರ್ಷ ಇವರೆಲ್ಲರಿಗೂ ಕೂಡ? ಹಾಗೇನೆ ಕುಟುಂಬಸ್ಥರ ಜೊತೆ ಇವರೆಲ್ಲರೂ ಬಂದಿದ್ದಲ್ವಾ, ಹೇಗೆ ಅಂತ? ಅಂದ್ರೆ 5 ಜನರ ಒಂದೇ ಕುಟುಂಬ ಬಂದಿರತಕ್ಕಂಥದ್ದು, ಒಂದೇ ಫ್ಯಾಮಿಲಿ 5 ಜನರು ಬಂದಿರತಕ್ಕಂಥದ್ದು. ಇದರಲ್ಲಿ ಏನು ಕೇವಲ 2 ಶವ ಹೊರತೆಗೆದಿರೋದ್ರಿಂದ ಇನ್ನೂ ಕೂಡ ಯಾರ ಗುರುತು ಕೂಡ ಪತ್ತೆ ಆಗಿರೋದಿಲ್ಲ. ಯಾರು ಎಷ್ಟು ವಯಸ್ಸಿನವರು ಎಂಬ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭಿಸಿರೋದಿಲ್ಲ ನವಿತಾ. ಓಕೆ, ಫೈನ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ. ಇದು ಒಂದೇ ಕುಟುಂಬದ 5 ದುರ್ಮರಣಕ್ಕೀಡಾಗಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ನಡೆದಿದೆ. ಯಾಕಂದ್ರೆ ಒಂದ್ ಕಡೆ ದೇವಸ್ಥಾನ ಕೂಡ ಇದೆ, ಹಿಂದೂ ಮುಸ್ಲಿಮರು ಕೂಡ ಭಾವಿಕತೆಯಿಂದ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ. ಕಲ್ಯಾಣಿಯಲ್ಲಿ ಇಳಿದು ಆ ನಂತರ ಅಲ್ಲಿ ಸ್ನಾನವನ್ನ ಮಾಡಿದ ಬಳಿಕ ಪೂಜೆಗೆ ದೇವಸ್ಥಾನದ ಒಳಗೆ, ಅಂದ್ರೆ ಸಿದ್ದರ ಬೆಟ್ಟದ ದೇವಸ್ಥಾನದ ಒಳಗೆ ತೆರಳೋದಕ್ಕೆ ಅವಕಾಶ ಇದೆ. ಆದ್ರೆ ಕಲ್ಯಾಣಿಯಲ್ಲಿ ಇಳಿದವರನ್ನ ಒಬ್ಬೊಬ್ಬರನ್ನೇ
ಬಚಾವ್ ಮಾಡೋದಕ್ಕೆ ಹೋಗಿ ಈಗ 5 ಜಲ ಸಮಾಧಿಯಾಗಿರುವ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ಒಂದೇ ಕುಟುಂಬದ 5 ದುರ್ಮರಣಕ್ಕೆ ಈಡಾಗಿದ್ದಾರೆ. 2 ಶವ ಪತ್ತೆಯಾಗಿದೆ. ಆದರೆ ಉಳಿದ 3 ಶವಕ್ಕಾಗಿ ಈಗಾಗಲೇ ಅಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ, ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಟ್ಟದ ಮೇಲಿರುವ ಕಲ್ಯಾಣಿಯಲ್ಲಿ ಅವಘಡ ಸಂಭವಿಸಿದ್ದು ಈಗಾಗಲೇ 2 ಯಾರು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಯಾಕಂದ್ರೆ ಕುಟುಂಬಸ್ಥರ ಆಗಮನಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೂಡ 3 ಶವಕ್ಕಾಗಿ ಅಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಕೆರೆಯಲ್ಲಿ ಈಜೋದಿಕ್ಕೆ ಅಂತ ತಿಳಿದ್ರು, ಅಂದ್ರೆ ಅಲ್ಲಿ ಸ್ನಾನವನ್ನ ಮಾಡಿ ಆ ನಂತರ ಸಿದ್ದರ ಬೆಟ್ಟದಲ್ಲಿ ಪೂಜೆ ನಡೆಸುವಂತಹ ಒಂದು ಪರಿಪಾಠ ಎಲ್ಲರಲ್ಲೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಕಲ್ಯಾಣಿಯಲ್ಲಿ ಸ್ನಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಜಲ ಸಮಾಧಿ ಆಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರು ಬಚಾವ್ ಮಾಡೋದಕ್ಕೆ ಹೋಗಿ ಈ ಒಂದು ಘಟನೆ ನಡೆದಿದೆ. ಒಟ್ಟಾರೆ ಒಂದೇ ಕುಟುಂಬದ 5 ಈಗ ಜಲ ಸಮಾಧಿಯಾಗಿರುವಂತಹ ಒಂದು ದುರಂತ ನಡೆದಿದ್ದು ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ. ಬೆಟ್ಟದ ಮೇಲಿರುವ ಕಲ್ಯಾಣಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮುಬೀನಾ, ಫರ್ವೀನ್, ಮುನೀರ್, ಸಲ್ಮಾನ್, ರೇಷ್ಮಾ ಈ 5 ಸಾವನ್ನಪ್ಪಿರುವ ಅಪ್ಡೇಟ್ ಸಿಗ್ತಾ ಇದ್ದು 2 ಶವ ಪತ್ತೆಯಾಗಿದೆ. 3 ಶವಕ್ಕಾಗಿ ಶೋಧವನ್ನ ಕೂಡ ನಡೆಸಲಾಗ್ತಾ ಇದೆ. 2 ಶವ ಯಾರದ್ದು ಅನ್ನೋದು ಗುರುತು ಪತ್ತೆ ಹಚ್ಚುವ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಸದ್ಯಕ್ಕೀಗ ಬಂದಿರುವ ಮಾಹಿತಿಯ ಪ್ರಕಾರ ಕುಟುಂಬದ 2 ಒಂದು ಶವವನ್ನ ಪತ್ತೆ ಹಚ್ಚಲಾಗಿದೆ. 3 ಇನ್ನೂ ಕೂಡ ಯಾರು ಯಾವ ರೀತಿಯಾಗಿ ಈ ಒಂದು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. 3 ಶವಕ್ಕಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಆದ್ರೆ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೊರತೆಗಿರುವ ಶವ ಯಾರದ್ದು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ 5 ಜಲ ಸಮಾಧಿ ಆಗಿರುವ ಬಗ್ಗೆ ಮಾಹಿತಿಗಳಷ್ಟೇ ಲಭ್ಯವಾಗ್ತಾ ಇದೆ. ಇದು ನಡೆದಿರೋದು ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ. ಒಂದ್ ಕಡೆ ಈ ಘಟನೆ ನಡೆದಿದೆ, ಮತ್ತೊಂದು ಕಡೆ ಈಗಾಗಲೇ ಎಸ್ಪಿ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಈಜಲು ತೆರಳಿದ್ದ 5 ನೀರು ಪಾಲಾಗಿರುವಂತಹ ಜಲ ಸಮಾಧಿಯಾಗಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಕೂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಬೆಟ್ಟದ ಮೇಲಿರುವ ಕಲ್ಯಾಣಿಯಲ್ಲಿ ಈ ಅವಘಡ ಸಂಭವಿಸಿದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತದೆ. ಆದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಇದೊಂದು ಓಪನ್ ಪ್ಲೇಸ್, ಎಲ್ಲರೂ ಕೂಡ ಇಲ್ಲಿ ಸ್ನಾನ ಮಾಡಿ, ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಹೋಗುವ ಪರಿಪಾಠ ಇರೋದು. ಹಾಗೇನೆ ಸಿದ್ದರ ಬೆಟ್ಟಕ್ಕೆ ಕೂಡ ಹೋಗಿದ್ದಾರೆ. ಸಿದ್ದರ ಬೆಟ್ಟದಲ್ಲಿ ಅಲ್ಲಿರುವಂತಹ ಕಲ್ಯಾಣಿಗೆ ಸ್ನಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಒಂದೇ ಕುಟುಂಬದವರು ಸಾವನ್ನಪ್ಪಿರೋದು, ಒಂದೇ ಕುಟುಂಬದಲ್ಲಿ 5 ದುರ್ಮರಣಕ್ಕೀಡಾಗಿರುವಂತಹ ಘಟನೆ, 5 ನೀರು ಪಾಲಾಗಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಸಿದ್ದರ ಬೆಟ್ಟದಲ್ಲಿ ನಡೆದಿದೆ. ಒಟ್ಟಾರೆ ಈಗಾಗಲೇ 2 ಶವವನ್ನು ಪತ್ತೆ ಹಚ್ಚಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, 2 ಶವವನ್ನು ಹೊರತೆಗೆಯಲಾಗಿದೆ. ಇನ್ನೂ 3 ಶವಕ್ಕಾಗಿ ಕೂಡ ಈಗಾಗಲೇ ಶೋಧವನ್ನ ಮಾಡಲಾಗ್ತಾ ಇದೆ.